ಸ್ಟೇಜ್ನಲ್ಲೇ ಬರಬೇಕು. ಸ್ಟೇಜ್ ಖರೀದಿ ಬಂತಲ್ಲ, ಮುಂದೇನಪ್ಪ ಅಂದ್ರೆ ಕಷ್ಟ ಆಗಂಗಿಲ್ಲ. ಅದಕ್ಕೆ ಸರ್ಗೆ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ. ಧನ್ಯವಾದ ಸರ್. ಮಕ್ಕಳೇ, ಜ್ಞಾನದಿಂ ಮೇಲಿಲ್ಲ, ಸ್ವಾನನಿಂ ಕೀಳಿಲ್ಲ, ಭಾನುಮಂಡಲದಿಂ ಬೆಳಗಿಲ್ಲ ಜಗದೊಳಗೆ, ಜ್ಞಾನವೇ ಮೇಲು ಸರ್ವಜ್ಞ ಅಂತ ಸರ್ವಜ್ಞ ಒಂದು ಮಾತಿನ. ಏನ್ ಸರ್ ಇದು ನಮ್ಗೆ ತಿಳಿಯಲಿಲ್ಲ. ಸರ್ವಜ್ಞನ ಮಾತಿನ ಅರ್ಥ ಬಹಳಷ್ಟು ವಿಶಾಲ ಐತಿ. ಏನಪ್ಪಾ ಅಂತ ಕೇಳಿದ್ರೆ, ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. ಅಂದ್ರೆ ಅದು ಕಳ್ಳ ಕಥೆಯನ್ನು ಎಷ್ಟು ವಿಶಾಲ ಐತಿ. ನಾಲೆಜ್ ಈಸ್ ಪವರ್ ಅಂತ ಕರೀತಾರೆ, ಹೌದಲ್ಲ? ಎಷ್ಟು ವಿಶಾಲದ ಅಂತ ಕೇಳಿದ್ರೆ, ಸಾಗರದಷ್ಟು ನೀವೇನು ಸಮುದ್ರ ಅಂತ ಕರಿತಿರಲ್ಲ, ಅದರಷ್ಟು ಆಳ, ಆಕಾಶದಷ್ಟು ವಿಶಾಲ ಐತಿ ಈ ಜ್ಞಾನ ಅನ್ನೋದು. ಈ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಎಷ್ಟು ಓದಿದ್ರೂ ಕೂಡ ಅದು ಕಡಿಮೆ. ಅದಕ್ಕಾಗಿ ಸರ್ವಜ್ಞ ಆ ಮಾತನ್ನು ಹೇಳಿದ್ದಾನೆ. ಮಕ್ಕಳೇ, ನಾನು ಏನು ಹೇಳಕ್ ಹೊರಟೀನಿ ಅಂತ ಕೇಳಿದ್ರೆ, ಅಂತಹ ಜ್ಞಾನದ ಗಣಿಗಳು ನೀವಾಗಬೇಕು. ಹಾಗಾದ್ರೆ ಎಲ್ಲಿ ಸಿಗ್ತೈತಿ ಸರ್? ಯಾವ್ದಾದ್ರು ಕಿರಾಣಿ ಅಂಗಡಿಯಾಗ ಸಿಗ್ತೈತೇನ್ರಿ? ಜನರಲ್ ಸ್ಟೋರ್ಸ್ದಾಗ ಸಿಗ್ತದನ್ರಿ? ನಾವು ತೋತೀವಿ ಸರ್, ಹೌದಾ? ಎಲ್ಲಿ ಸಿಗ್ತೈತಿ ಅದ? ಪುಸ್ತಕದಲ್ಲಿ ಸಿಗ್ತೈತಿ, ಹೌದಲ್ಲ? ಸ್ವಾಮೀಜಿಯವರು ಆಗಾಗ ಪ್ರವಚನ ಮಾಡ್ತಾರೆ, ಉಪನ್ಯಾಸ ಕೊಡ್ತಾರೆ, ಅಲ್ಲಿ ಸಿಗ್ತೈತಿ. ಪ್ರಾಂಶುಪಾಲ್ ಸರ್ ಹೇಳ್ತಾರೆ, ಶಿವಾಜಿ ಸರ್, ಮತ್ತೆ ನನ್ನೆಲ್ಲ ಸಹೋದ್ಯೋಗಿ ಸಿಬ್ಬಂದಿ ಬಂಧುಗಳು ಕೂಡ ಆಗಾಗ ನಿಮ್ಗೇನಪ್ಪಾ ಅಂದ್ರೆ ಜ್ಞಾನದ ಹಸಿವನ್ನ ಹಿಂಗಿಸ್ತಿರ್ತಾರೆ. ಅದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ತಲೆಯಲ್ಲಿ ಸಂಗ್ರಹ ಮಾಡ್ಕೋಬೇಕು, ಹೌದಲ್ಲ? ನಾವು ಏನ್ ಮಾತಾಡ್ತೀವಲ್ಲ, ಮಾತನಾಡೋದಕ್ಕಿಂತ ನೀವೇನ್ ಕುಂತು ಕೇಳ್ತಿರಲ್ಲ, ಅದಕ್ಕೂ ಶಕ್ತಿ ಬೇಕು. ನಾವು ಮಾತಾಡ್ತೀವಲ್ಲ, ಅದು ಕುಂತು ಕೇಳೋದು ಕೂಡ ಅಷ್ಟು ಶಕ್ತಿ ಬೇಕು. ಹಿಂಗ ನೀವು ಏನಾದ್ರೂ ನಾವು ಮಾತಾಡ್ತಾ ಇದೀನಲ್ಲ, ನಾ ಏನು ಓದ್ಕೊಂಡು ಬಂದಿಲ್ಲ, ಏನೂ ಇಲ್ಲ, ನಿಮ್ಮಾಗ ಕುಂತಾಗ ಕೇಳಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸರ್ ಹೇಳಿದ್ರು ಏನ್ ಮಾತಾಡ್ಬೇಕಂತ ಅನಿಸ್ತು, ಒಂದ್ 2 ನಿಮಿಷ ಟೈಮ್ ಕೊಡ್ರಿ ಅಂತ ನಾನು 2 ನಿಮಿಷದಾಗ ಏನಪ್ಪಾ ಅಂದ್ರೆ ಇದೇನಿತ್ತಲ್ಲ ಒಳಗೆ ಸ್ವಲ್ಪ ಇರ್ತೈತಿ, ಅದಕ್ಕೆ ಹಿಂಗ್ ಕೆದಕದ ಮ್ಯಾಲ ಬಂದು. ಅದಕ್ಕೇನಪ್ಪಾ ಅಂತ ಕೇಳಿದ್ರೆ, ಕಳ್ಳ ಕದೆಯಲಾರದ ಸಂಪತ್ತು ವಿದ್ಯೆ ಐತಿ. ಅಂತಹ ವಿದ್ಯೆಯನ್ನ ನೀವು ಗಳಿಸ್ಕೋಬೇಕು. ನಾನು ವಾಟ್ಸಪ್ದಾಗ ಒಂದು ಮೆಸೇಜ್ ನೋಡಿದ್ದ. ಏನಪ್ಪಾ ಅಂತ ಕೇಳಿದ್ರೆ, ಒಮ್ಮೆ ಬ್ಯಾಂಕ್ ದರೋಡೆ ಆಗ್ತೈತಿ, ಬ್ಯಾಂಕ್ ಲೂಟಿ ಮಾಡ್ತಾರೆ ಕಳ್ಳರು. ಬ್ಯಾಂಕ್ ಲೂಟಿ ಮಾಡ್ತಾರೆ, ಅವಸರದಾಗ ಬ್ಯಾಂಕ್ದಾಗ ಇರ್ತಕ್ಕಂಥ ಚಿನ್ನಾಭರಣಗಳೆಲ್ಲ ಒಯ್ತಾರ, ದುಡ್ಡೆಲ್ಲ ಒಯ್ತಾರ. ಆದ್ರೆ ಆ ಬ್ಯಾಂಕ್ ಟೇಬಲ್ ಮೇಲೆ ಏನಪ್ಪಾ ಅಂದ್ರೆ ಒಂದು ಲೆಕ್ಕಣಿಕೆ ಇರ್ತೈತಿ. ಲೆಕ್ಕಣಿಕೆ ಅಂದ್ರೆ ಪೆನ್ ಇರ್ತೈತಿ. ಆ ಪೆನ್ ಮಾತ್ರ ಬಿಟ್ಟು ಹೋಗ್ತಾರೆ. ಇದೇನ್ ಹೇಳ್ಕೊಡ್ತದಪ್ಪ ಅಂತ ಕೇಳಿದ್ರೆ, ಆ ಕಳ್ಳರು ನಮ್ಮ ಹತ್ತಿರ ಇರ್ತಕ್ಕಂಥ ಬಂಗಾರ, ವಸ್ತು, ಒಡವೆ, ಹಣ, ದುಡ್ಡು ಎಲ್ಲವನ್ನೂ ಕೂಡ ದೋಸ್ಕೊಂಡು ಹೋಗ್ಬೋದು. ಆದ್ರೆ ಆ ಸರಸ್ವತಿ